ಇನ್ನೊಂದ್ಸತಿ ಬರುತ್ತೆ. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಸಂದೀಪ್. ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ. ಸೊ ಇವತ್ತು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶಾಪಿಂಗ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅಮ್ಮ ನಾನು ಸೇರ್ಕೊಂಡು ಮಾರ್ತಹಳ್ಳಿಗೆ ಶಾಪಿಂಗ್ ಅಂತ ಹೊರಟಿದ್ವಿ, ಸ್ಯಾರಿ ಶಾಪಿಂಗ್. ವರ್ಷಿ ಸ್ಕೂಲಿಗೆ ಹೋಗಿರೋದ್ರಿಂದ ಅಗಸ್ತ್ಯ ನಾನು ಅಮ್ಮ ಬಂದ್ವಿ ಶಾಪಿಂಗ್ ಅಂತ. ಸೊ ನಿಯರ್ ಬೈ ಮಾರ್ತಹಳ್ಳಿಗೆ ಹೋಗ್ತಾರೋ ಅಂಥದ್ದು. ಸೊ ಆಲ್ಮೋಸ್ಟ್ ನಾನು ಸ್ಯಾರಿ ಶಾಪಿಂಗ್ ಬ್ಯಾಂಗ್ಳೂರಲ್ಲಿ ಮಾಡಿದ್ದೆಲ್ಲ ನಾನು ಸುದರ್ಶನ್ ಸಿಲ್ಕಲ್ಲೇ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಒಂದೊಂದ್ಸತಿ ಕಲೆಕ್ಷನ್ನ ನಾನು ಪಿಕ್ ಮಾಡ್ಕೊಬಿಡ್ತೀನಿ. ಅದರಲ್ಲಿ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀನಿ. ಸೊ ಅಗಸ್ತ್ಯನೂ ಕೂಡ ಇರೋದ್ರಿಂದ ಸ್ವಲ್ಪ ಸ್ನ್ಯಾಕ್ಸ್ ಆ್ಯಂಡ್ ವಾಟರ್ ಬಾಟಲ್ ಎಲ್ಲದು ಕೆಲವೊಂದು ಬೇಸಿಕ್ ಅವನಿಗೆ ಏನೇನು ಬೇಕು ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮಾತಾಡಿ ಕಡೆ ಹೊರಟಿದ್ವಿ. ಮೇ ಬಿ ದೀಪಾವಳಿಗೆ ಅನಿಸುತ್ತೆ ಶೋರೂಮ್ ಔಟ್ಸೈಡ್ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಅಮ್ಮ ಮತ್ತು ಅಗಸ್ತಂದು ಒಂದು ಸ್ವಲ್ಪ ಫೋಟೋಸ್ನ ತೆಕ್ಕೊಳ್ಳೋಣ ಅಂತ ತೆಗೊಳ್ತಾ ಇದ್ದೆ. ಬಿಕಾಸ್ ಫೋಟೋಸ್ ಆ್ಯಂಡ್ ವೀಡಿಯೋಸೇ ಮೆಮೊರೀಸ್ ಆಗಿ ಉಳಿಯೋದು ಯಾವಾಗಲೂ ಕೂಡ. ಅಮ್ಮ ಬರ್ಬೋದು, ಒಂದು ವರ್ಷಕ್ಕೆ ಒಂದು ಸತಿ ಬರ್ತಾರೆ ಅಷ್ಟೇ. ಸೊ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಯಾವಾಗಲೂ ಕೂಡ ಮೆಮೊರಿಯಾಗಿ ಉಳಿಯುತ್ತೆ. ಈ ಶೋರೂಮಲ್ಲಿ ಫಸ್ಟ್ ಫ್ಲೋರಲ್ಲಿ ಕಾಟನ್ ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು ಆ್ಯಂಡ್ ಬಿಲ್ಲಿಂಗ್ ಏರಿಯಾ ಎಲ್ಲ ಇರೋದು ಫಸ್ಟ್ ಫ್ಲೋರಲ್ಲಿ. ಸೊ ಸೆಕೆಂಡ್ ಆರ್ ಥರ್ಡ್ ಫ್ಲೋರಿಗೆ ಹೋದರೆ ನೀವು ನಾರ್ಮಲ್ ಸ್ಯಾರೀಸ್ನ ನೋಡ್ಬೋದು. ಸೊ ಕಾಂಚೀವರಂ ಇರ್ಬೋದು, ನಾರ್ಮಲ್ ಸ್ಯಾರೀಸ್ ಇರ್ಬೋದು, ಅಲ್ಲಿ ಗದ್ವಾಲ್ ಸಿಲ್ಕ್ ಎಲ್ಲನೂ ಕೂಡ ಅಲ್ಲಿ ನೋಡ್ಬೋದು ನೀವು. ಮೊದಲು ನಾವು ಬೇರೆ ಸ್ಯಾರೀಸ್ ಎಲ್ಲ ನೋಡೋಕ್ಕಿಂತ ಮುಂಚೆ ಮೈಸೂರು ಸಿಲ್ಕ್ ಸ್ಯಾರೀಸ್ನ ನೋಡೋಣ ಅಂತ ಬಂದ್ವಿ. ಸೊ ಇವಾಗೆಲ್ಲ ತುಂಬಾ ಟ್ರೆಂಡಿಂಗ್ 3D ಸ್ಯಾರೀಸ್ ಆಗಿರ್ಬೋದು. ಕೋಚಂಪಲ್ಲಿಯಲ್ಲೂ ಕೂಡ ಮೈಸೂರು ಸಿಲ್ಕ್ ಸ್ಯಾರೀಸ್ ಇತ್ತು, ತುಂಬಾ ಚೆನ್ನಾಗಿತ್ತು ಎಲ್ಲದು ಕೂಡ. ಸೊ ಕಲರ್ ಕಾಂಬಿನೇಷನ್ ನೀವು ನೋಡ್ತಾ ಇರ್ಬೋದು. ಸೊ ರೆಡ್ ಆ್ಯಂಡ್ ಪಿಂಕಲ್ಲಿ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇರುವಂಥ ಸ್ಯಾರೀಸ್ ಆಗಿರ್ಬೋದು ಆ್ಯಂಡ್ ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಆ್ಯಂಡ್ ಗ್ರೀನ್ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿತ್ತು. ಈ ನ್ಯಾವಿ ಬ್ಲೂ ಮತ್ತು ಇದು ಪಿಂಕ್ ಕಾಂಬಿನೇಷನ್ ಇರುವಂಥ ಸ್ಯಾರಿ ಎಲ್ಲದೂ ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಸ್ಯಾರೀಸ್ ಅಂದಮೇಲೆ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಮೈಸೂರು ಸಿಲ್ಕ್ ಸ್ಯಾರೀಸಲ್ಲಿ ಸ್ಯಾರಿ ಕ್ವಾಲಿಟಿ ಮೇಲೇ ಪ್ರೈಸ್ ಡಿಫ್ರೆನ್ಷಿಯೇಟ್ ಆಗುವಂಥದ್ದು. ಕಾಂಟ್ರಾಸ್ಟ್ ಬ್ಲೌಸ್ ಇರುವಂಥ ತುಂಬ ಸ್ಯಾರೀಸ್ನ ನಮಗೆ ನೋಡಿದ್ವಿ. ಸೊ ಕೆಲವೊಂದು ಇಷ್ಟ ಆಯಿತು, ಕೆಲವೊಂದು ಸಿಮಿಲರ್ ನಮ್ಮ ಹತ್ರನೂ ಕೂಡ ಇತ್ತು. ಇಲ್ಲಿ ನೋಡ್ತಾ ಇರುವಂಥ ಮೈಸೂರು ಸಿಲ್ಕ್ ಸ್ಯಾರೀಸ್ ಕಲರ್ಸ್ ಎಷ್ಟು ಡಿಫ್ರೆಂಟ್ ಆಗಿದೆ, ಹಾಗೆಯೇ ಕ್ವಾಲಿಟಿ ಕೂಡ ಒಂದು ಸ್ಯಾರಿಗಿಂತ ಇನ್ನೊಂದು ಸ್ಯಾರಿ ಮೇಲೆ ಕ್ವಾಲಿಟಿ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಬಹಳಷ್ಟು ಮೈಸೂರು ಸಿಲ್ಕ್ ಸ್ಯಾರೀಸ್ನ ನಾವು ನೋಡಿದ್ವಿ. ಯಾಕಂದರೆ ಅಮ್ಮನಿಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಆ್ಯಂಡ್ ಸಾಫ್ಟ್ ಆಗಿರುವಂಥ ಸ್ಯಾರೀಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಅವ್ರಿಗೆ ಇಷ್ಟ ಆಗುವಂಥ ಸ್ಯಾರೀಸ್ನ ನಾನು ನೋಡ್ತಾ ಇದ್ದೆ ಇಲ್ಲಿ. ಸೊ ಕೆಲವೊಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಆಲ್ರೆಡಿ ನನ್ನ ಹತ್ರ ಬ್ಲ್ಯಾಕ್ ಆ್ಯಂಡ್ ಮರೂನ್ ಕಾಂಬಿನೇಷನ್ ಇರುವಂಥ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆ, ಬಟ್ ಆದರೂ ಕೂಡ ಇದು ತುಂಬಾ ಇಷ್ಟ ಆಗ್ತಾ ಇತ್ತು. ಆ್ಯಂಡ್ ಈ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇರುವಂಥ ಸ್ಯಾರೀಸ್ನೂ ಕೂಡ ಅಮ್ಮನ ಹತ್ರ ಇತ್ತು. ಸೊ ಇದೇ ಥರ ಆಗುತ್ತೆ, ಯಾವುದೇ ಒಂದು ಸ್ಯಾರಿ ಶಾಪಿಂಗ್ ಬರಲಿ, ಯಾವ ಸ್ಯಾರಿ ಇಷ್ಟ ಆಗುತ್ತೆ ಆ ಕಾಂಬಿನೇಷನ್ ನಮ್ಮ ಹತ್ರ ಆಲ್ರೆಡಿ ಇದ್ದಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಕೂಡ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ ಅನಿಸುತ್ತೆ. ಸೊ ಈ ಪಿಂಕ್ ಆ್ಯಂಡ್ ಇದು ನಾವಿ ಬ್ಲೂ ಎಲ್ಲ ಪಿಂಕ್ ಆ್ಯಂಡ್ ಬ್ಲ್ಯಾಕೇ, ಇದು ಬ್ಲ್ಯಾಕ್ ಕಾಂಬಿನೇಷನ್ ಇರುವಂತಹ ಈ ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯಿತು. ನಾನು ತಗೋಣ ಅಂತ ಮಾಡ್ಕೊಂಡೆ. ನೋಡಿದ್ರೆ ನನ್ನ ಹತ್ರ 2 ಸ್ಯಾರೀಸ್ ಈ ಥರ ಕಾಂಬಿನೇಷನ್ ಇದೆ. ಸೊ ಹಾಗಾಗಿ ಅಲ್ಲಿಗೆ ಬಿಟ್ಬಿಟ್ಟೆ. ಸೊ ಸಿಲ್ಕ್ ಸ್ಯಾರಿ ಆಗಿದೆ, ಬಟ್ ಮೈಸೂರು ಸಿಲ್ಕ್ ಇಲ್ಲ, ಬಟ್ ಆದರೂ ಕೂಡ ಸಿಮಿಲರ್ ಅನಿಸುತ್ತಲ್ವ. ಸೊ ಹಾಗಾಗಿ ತುಂಬಾ ಸ್ವಲ್ಪ ಡಿಫ್ರೆಂಟಾಗಿರೋದೇ ನೋಡ್ತೀನಿ. ಏಕೆಂದರೆ ಸ್ಯಾರೀಸ್ ಅಂದಮೇಲೆ ಸ್ವಲ್ಪ ಸಿಮಿಲರ್ ಇದ್ದರೂ ಕೂಡ ಅಷ್ಟು ಚೆನ್ನಾಗಿರಲ್ಲ. ಸೊ ಎಷ್ಟೊಂದು ಸ್ಯಾರೀಸ್ ಕಲೆಕ್ಷನ್ ಇರುತ್ತೆ. ಸೊ ಡಿಫ್ರೆಂಟಾಗಿ ಏನಾದರೂ ನಮ್ಮ ಹತ್ರ ಇಲ್ದಿದ್ದನ್ನು ನೋಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಸ್ಯಾರೀಸ್ ಅಂತ ನೋಡಿದ್ವಿ. ಇಲ್ಲಿ ಕೋಚಂಪಲ್ಲಿ ಸ್ಯಾರೀಸ್ ಆಗಿರ್ಬೋದು ಆ್ಯಂಡ್ 3D ಸ್ಯಾರೀಸ್ ಆಗಿರ್ಬೋದು ಎಲ್ಲ ತೋರಿಸ್ತಾ ಇದ್ರು. ಹೊಸದಾಗಿ ತುಂಬ ಸ್ಯಾರೀಸ್ ಬಂದಿದೆ. ಸೊ ಇವಾಗ ದೀಪಾವಳಿ ಮಂತ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುವಂಥ ಸ್ಯಾರಿ ಕಲೆಕ್ಷನ್ ಇತ್ತು ಸುದರ್ಶನ್ ಸಿಲ್ಕಲ್ಲಿ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ಸಾಫ್ಟ್ ಅನಿಸ್ತಾ ಇತ್ತು. ಬಟ್ ಕೋಚಂಪಲ್ಲಿ ಇವಾಗ ತುಂಬಾ ಟ್ರೆಂಡಿಂಗ್, ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ ಕೋಚಂಪಲ್ಲಿ. ಸೊ ಹಾಗಾಗಿ ಜಸ್ಟ್ ನೋಡಿದೆ, ಅವ್ರು ತೋರಿಸ್ತಾ ಇದ್ರು. ಸೊ ಫೈನಲಿ ಬೇರೆ ಸ್ಯಾರೀಸ್ನ ನೋಡಬೇಕಾಗಿತ್ತು, ಮೈಸೂರು ಸಿಲ್ಕ್ ಬೇಡ ಅಂತ ನಾರ್ಮಲ್ ಸಿಲ್ಕ್ ಸ್ಯಾರಿಲೇ ನಾನು ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಅಮ್ಮನಿಗಂತ ಮಾತ್ರ ಬಂದಿದ್ದು ಇವತ್ತು ಸ್ಯಾರೀಸಿಗೆ, ಬಟ್ ನಾನು ಕೂಡ ಒಂದು ತೊಗೊಂಡೆ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ಯಾವ ಸ್ಯಾರೀಸ್ ನಾನು ಪರ್ಚೇಸ್ ಮಾಡಿದೆ ಅಂತ. ಸೊ ನಾನು ತಗೊಂಡಿರೋಂಥ ಸ್ಯಾರಿ ಕ್ಯಾಬಿನಲ್ಲಿ ಶೂಟ್ ಮಾಡ್ಕೊಳಂಗಿರಲಿಲ್ಲ ವೀಡಿಯೋಸ್ನ. ಸೊ ಹಾಗಾಗಿ ನಾನು ಶೂಟ್ ಮಾಡ್ಕೊಳ್ಲಿಲ್ಲ.
ಆ್ಯಂಡ್ ಇಲ್ಲಿ ಮ್ಯಾಕ್ಸಿಗೂ ಕೂಡ ಮಕ್ಕಳಿಗೆ ಏನಾದರೂ ಬಟ್ಟೆ ತೊಗೋಣ ಅಂತ ಬಂದ್ವಿ. ಅಮ್ಮ ತುಂಬ ದಿನ ಆಗಿತ್ತು ಮಕ್ಕಳಿಗೆ ಏನಾದ್ರು ಕೊಡಿಸ್ತೀನಿ ಬಾ ಅಂತ ಹೇಳಿದ್ರು. ಸೊ ಅಲ್ಲೇ ಮ್ಯಾಕ್ಸ್ ಇತ್ತು. ಸೊ ಹಾಗಾಗಿ ಮ್ಯಾಕ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಆ್ಯಂಡ್ ಮಕ್ಕಳಿಗೆ ಆಲ್ಮೋಸ್ಟ್ ತುಂಬ ಡೈಲಿ ಯೂಸಿಗಾಗಿರ್ಬೋದು ಇಲ್ಲ ಕೆಲವೊಂದು ಬಟ್ಟೆನೆಲ್ಲ ನಾನು ಮ್ಯಾಕ್ಸಲ್ಲಿ ತುಂಬಾ ಪರ್ಚೇಸ್ ಮಾಡ್ತಾಯಿದ್ರಿ. ಬಟ್ ಪರ್ಟಿಕ್ಯುಲರಾಗಿ ಈ ಥರ ಶೋರೂಮಲ್ಲಿ ಬರೋದು ತುಂಬಾ ರೇರ್. ನಾನು ಫೀನಿಕ್ಸ್ ಇದ್ದೀರಾ, ಫೀನಿಕ್ಸ್ ಮಾಲಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ಥರ ಬ್ರ್ಯಾಂಡ್ಸ್ ಕೂಡ ಅಲ್ಲಿ ಲೊಕೇಟ್ ಆಗಿರೋದ್ರಿಂದ ಅಲ್ಲಿ ಶಾಪ್ ಮಾಡ್ಕೊಬಿಡ್ತೀನಿ. ಬಟ್ ಈ ಥರ ಮ್ಯಾಕ್ಸ್ ಶೋರೂಮ್ಗಂತ ಸಪ್ರೇಟಾಗಿ ಬಂದಿರೋದು ಇದೇ ಫಸ್ಟ್. ಸೊ ಇಲ್ಲೂ ಕೂಡ ಕಲೆಕ್ಷನ್ ಇತ್ತು. ಆ್ಯಂಡ್ ಇದು ತುಂಬ ದೊಡ್ಡ ಶೋರೂಮು ಕೂಡ ಮ್ಯಾಕ್ಸ್ದು. ಕೆಲವೊಂದು ಕಲೆಕ್ಷನ್ ಕೂಡ ನೋಡ್ಕೊಳ್ತಾ ಇದೆ. ಕೆಲವೊಂದು ಡೈಲಿ ಯೂಸ್ಗೂ ತೊಗೊಂಡೆ. ಆ್ಯಂಡ್ ವೈಟ್ ಶರ್ಟ್ ಬೇಕಾಗಿತ್ತು ಅಗಸ್ತ್ಯನಿಗೆ ಮತ್ತು ವಸಿಷ್ಠನಿಗೆ. ಸೊ ವೈಟ್ ಶರ್ಟ್ನ ಪರ್ಚೇಸ್ ಮಾಡಿದೆ. ಚೆನ್ನಾಗಿತ್ತು, ಅದನ್ನು ಕೂಡ ಕ್ವಾಲಿಟಿ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಮ್ಯಾಕ್ಸಲ್ಲಿ. ಆ್ಯಂಡ್ ಗರ್ಲ್ಸಿಗಂತೂ ಎಷ್ಟು ಚೆನ್ನಾಗಿರೋದಿರುತ್ತೆ. ನಾನು ಯಾವಾಗಲೂ ಅಂದ್ಕೊಳ್ತೀನಿ ಶಾಪಿಂಗ್ ಹೋದಾಗ ಗರ್ಲ್ಸಿಗೆ ತುಂಬಾ ದೊಡ್ಡ ಕ್ಯಾಬಿನಲ್ಲಿ ಇಟ್ಟಿರ್ತಾರೆ, ತುಂಬಾ ಡಿಫ್ರೆಂಟಾಗಿ. ಬಟ್ ಬಾಯ್ಸಿಗೆ ಕಡಿಮೆ ಲಿಮಿಟೆಡ್ ಸ್ಟಾಕ್ ಇಟ್ಟಿರ್ತಾರೆ, ಅದೇನು ಅಂತ ಗೊತ್ತಿಲ್ಲ. ಬಟ್ ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಗರ್ಲ್ಸಿಗೆ. ಎಷ್ಟು ಚೆನ್ನಾಗಿರುವಂಥ ಕಲರ್ ಬಟ್ಟೆ ಇಟ್ಟಿರ್ತಾರೆ. ಬಟ್ ಬಾಯ್ಸಿಗೆ ಒಂದು ನಾರ್ಮಲಾಗಿ ಫಾರ್ಮಲಾಗಿ ಡಿಸೆಂಟಾಗಿರುವಂಥ ಕಲರ್ಸ್ ಇಟ್ಟಿರ್ತಾರೆ. ಇತ್ತೀಚೆಗೆ ವಶಿಗೆ ಕುರ್ತಾ ಪೈಜಾಮ್ನ ಹಾಕ್ಸೋದು ಕಲಿಸ್ಬಿಟ್ಟಿದ್ದೀವಿ. ಸೊ ಯಾವುದೇ ಒಂದು ಫೆಸ್ಟಿವಲ್ ಆಗಲಿ ಏನೇ ಒಂದು ಫಂಕ್ಷನ್ ಆಗಲಿ ಕುರ್ತಾ ಪೈಜಾಮ್ ಬೈ ಮಾಡ್ತಾ ಇರ್ತೀವಿ ಅವನಿಗೋಸ್ಕರ. ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ, ಅವನಿಗೆ ತುಂಬಾ ಸೂಟ್ ಆಗುತ್ತೆ ಕುರ್ತಾ ಪೈಜಾಮ್ ಅವನ ಪರ್ಸನಾಲಿಟಿಗೆ. ಸೊ ಹಾಗಾಗಿ ಸೊ ಇದ್ರ ಜೊತೆ ಕೆಲವೊಂದು ಡೈಲಿ ವೇರ್ ಡ್ರೆಸ್ಸಸ್ನ ಕೂಡ ನೋಡ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಸೊ ಯಾಕಂದರೆ ವಶಿ ಬರೋದ್ರೊಳಗೆ ನಾವು ಮನೆಗೆ ಬರಬೇಕಾಗಿತ್ತು. ಆಲ್ಮೋಸ್ಟ್ 1 o'clock ಅವ್ನು ರೀಚ್ ಆಗಿಬಿಡ್ತಾನೆ ಮನೆ. ವಶಿ ಸ್ಕೂಲಿಂದ ಬಂದಮೇಲೆ ಒಂದು ಚಿಕ್ಕದಾಗಿ ಪ್ರ್ಯಾಂಕ್ ಮಾಡಿದೆ. ಅಮ್ಮ ಊರಿಗೆ ಹೋದ್ರು ಅಂದರೆ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡೋದಕ್ಕೆ. ಅಮ್ಮಮ್ಮ ಹೋದ್ರು, ಬೆಳಿಗ್ಗೆ ಕಳಿಸ್ಬಂದೆ ಮಗನೆ, ಬೆಳಿಗ್ಗೆ ನಾನು ಹೋಗಲ್ಲ ಹೇಳಿದ್ರಾ? ಬಟ್ ಅಮ್ಮಮ್ಮ ಹೋದರು. ತಾತ ಕಾಲ್ ಮಾಡಿತ್ತು ಬೇಗ ಬಾ ಅಂತ, ಅದಕ್ಕೆ ಮಾರ್ನಿಂಗ್ ಬಸ್ ಹತ್ತಿಸ್ಬಂದೆ ನಾನು. ನೋಡೋಣ, ಡ್ರೆಸ್ ಇನ್ನೂ ಚೇಂಜೇ ಮಾಡಿಲ್ಲ. ಬಸ್ ಹತ್ತಿಸಿ ಅಮ್ಮಮ್ಮ ಹೇಳು ಅಂತೂ ವಶಿಷ್ಠಿಗೆ ಇನ್ನೊಂದ್ಸತಿ ಬರುತ್ತಂತ. ವಶಿ ಅಗಸ್ತ್ಯ ಮಾಡುವಂಥ ಕೆಲವೊಂದು ಮೂಮೆಂಟ್ಸ್ ಆಗಿರ್ಬೋದು, ರಿಯಾಕ್ಷನ್ ಆಗಿರ್ಬೋದು, ಅದನ್ನ ಕ್ಯಾಪ್ಚರ್ ಮಾಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ನನಗೆ ಅಂತೂ. ಸೊ ಅದನ್ನು ದೊಡ್ಡವರಾದ್ಮೇಲೆ ತೋರಿಸಿದ್ರೆ ತುಂಬಾ ಖುಷಿ ಪಡ್ತಾರೆ ಅಲ್ವಾ. ಅಗಸ್ತ್ಯನ ನಾನು ಯಾವಾಗ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಈ ಸ್ನ್ಯಾಕ್ಸ್ ಬಾಕ್ಸ್ನ ನಾನು ಕಂಪಲ್ಸರಿ ಇಟ್ಕೊಂಡು ಹೋಗಿರ್ತೀನಿ. ಈ ಪೀನಟ್ ಸ್ನ್ಯಾಕ್ಸ್ ಏನಿದೆ ತುಂಬಾ ಫಿಲ್ಲಿಂಗಾಗಿರುತ್ತೆ ಆ್ಯಂಡ್ ತುಂಬಾ ಹೆಲ್ತಿ ಕೂಡ. ಸೊ ಔಟ್ಸೈಡ್ ಕರ್ಕೊಂಡು ಹೋದರೆ ಚಾಕ್ಲೇಟ್, ಬಿಸ್ಕೆಟ್ ಇಲ್ಲಾಂದರೆ ಚಿಪ್ಸ್ ಏನಾದರೂ ಕೇಳಿಬಿಡ್ತಾರೆ ಮಕ್ಕಳು ಹೊಟ್ಟೆ ಹಸ್ದಾಗ. ಸೊ ನಾವು ಕೂಡ ಬೇರೆ ಆಪ್ಷನ್ ಇಲ್ದಲೇ ಕುಡಿಸ್ಬಿಡ್ತೀವಿ. ಅದ್ರ ಬದಲು ಈ ಥರ ಜಾಗರಿ ಮತ್ತು ಪೀನಟ್ಟಿಂದ ಮಾಡಿರೋಂಥ ಸ್ನ್ಯಾಕ್ಸ್ ಕೊಟ್ಟರೆ ಫಿಲ್ಲಿಂಗಾಗೂ ಇರುತ್ತೆ, ಹಾಗೆ ಹೆಲ್ತಿ ಕೂಡ. ಈ ಸ್ನ್ಯಾಕ್ಸ್ ರೆಸಿಪಿ ನಿಮಗೇನಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬೇಜಾರಾಯ್ತಾ ನಿಮಗೆ? ಹೌದಾ? ಅಮ್ಮಮ್ಮ ಎಷ್ಟು ದಿನ ಇರಬೇಕು? 40 days ಇರಬೇಕಾ ಇಲ್ಲೇ? ಹಂಗಾಗಿ ತಾತನೂ ಇಲ್ಲೇ ಕರ್ಸ್ಕೊಳ್ಳೋಣ. ಯಾಕಂದ್ರೆ ತಾತ 40 days ಅಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ. ಆಯಿತು, ಸರ್ವನ್ ಕಳಿಸ್ಬಿಟ್ಟು ಅಮ್ಮಮ್ಮನ ತಾತನ ಇಲ್ಲಿ ಕಳ್ಸೋಣ, ಕರಿಯೋಣ. ಓಕೆನಾ? ಹ್ಯಾಪಿ ಆಯ್ತಾ ಈಗ? ಹ್ಯಾಪಿ?